ಸಾವಿನ ಗಾಯಕ್ಕಿಂತ ಅಪಮಾನದ ಗಾಯ ತುಂಬಾ ದೊಡ್ಡದು. ಜಗಳ ಮಾಡಿ ಏನೇ ಮಾಡಿ, ಆದರೆ ಯಾರಿಗೂ ಅಪಮಾನ ಮಾಡಬೇಡಿ. ಎಂಥ ಸಮಯದಲ್ಲೂ ನಿಮ್ಮನ್ನು ನೀವು ಚದುರಿ ಹೋಗಲು ಬಿಡಬೇಡಿ. ಜನ ಒಡೆದು ಹೋದ ಮನೆ ಇಟ್ಟಿಗೆಯನ್ನೇ ಬಿಡುವುದಿಲ್ಲ, ಹೊತ್ತುಕೊಂಡು ಹೋಗಿ ಬಿಡುತ್ತಾರೆ. ಪ್ರೀತಿ ಒಂದು ದುಬಾರಿ ಉಡುಗೊರೆ, ಅದನ್ನು ಅಗ್ಗದ ಜನರಿಂದ ಎಂದಿಗೂ ಅಪೇಕ್ಷೆ ಮಾಡಬೇಡಿ. ಕಷ್ಟಗಳು ಗಾಳಿ ಇದ್ದಂತೆ, ನೀವು ಎಷ್ಟೇ ಕಿಡಿಕಿಯನ್ನು ಹಾಕಿದರೂ ಒಳಗೆ ಬಂದೇ ಬರುತ್ತದೆ. ದೊಡ್ಡತನವೆಂದರೆ, ಗುಣವೆಂದರೆ ಅದು ಪದವಿಂದ ಅಲ್ಲ, ಸಂಸ್ಕಾರದಿಂದ ಬರುತ್ತದೆ. ನಾವೇ ಮೊದಲು ಕಳೆದು ಹೋಗಿದ್ದೇವೆ ಮತ್ತು ಆ ದೇವರನ್ನು ಹುಡುಕುತ್ತೇವೆ. ಧೈರ್ಯವನ್ನು ಹೊಂದಿರುವ ವ್ಯಕ್ತಿ ತನ್ನ ಇಚ್ಛೆಗೆ ಅನುಗುಣವಾಗಿ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಏನಾದರೂ ಕೆಟ್ಟದನ್ನು ಮಾಡಬೇಕೆಂದಾಗ ಮಾತ್ರ ಬಲದ ಪ್ರಯೋಗವಾಗುತ್ತದೆ. ಇಲ್ಲವಾದರೆ ಈ ಜಗತ್ತಿನಲ್ಲಿ ಏನಾದರೂ ಪಡೆಯಬೇಕೆಂದ್ರೆ ಪ್ರೀತಿಯಿಂದೇ ಸಾಕು. ಎಷ್ಟೇ ಹೋರಾಡಿ ಜಗಳ ಮಾಡಿ, ಆದರೆ ನಿಮ್ಮ ಕುಟುಂಬದಿಂದ ದೂರವಾಗುವ ಯೋಚನೆಯಂತೂ ಮಾಡಬೇಡಿ. ಮರದಿಂದ ಬೇರ್ಪಟ್ಟ ಎಲೆಗೆ ಯಾವುದೇ ಮೌಲ್ಯವೂ ಇರುವುದಿಲ್ಲ. ಮಗು ಏನು ತಿನ್ನುತ್ತದೆ, ಏನು ಕುಡಿಯುತ್ತದೆ, ಯಾವ ಬಟ್ಟೆ ಹಾಕಬೇಕೆಂದು ಅದರ ತಾಯಿಯೇ ನಿರ್ಧರಿಸುತ್ತಾಳೆ. ಹಾಗೆಯೇ ನಮಗೆ ಏನು ಕೊಡಬೇಕು, ಏನು ಕೊಡಬಾರದು ಎಂದು ಆ ದೇವರ ನಿರ್ಧಾರ ಮಾಡುತ್ತಾನೆ. ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತೇವೋ ಅಲ್ಲಿಯವರೆಗೆ ಜಗಳ ಮಾಡುತ್ತೇವೆ. ಯಾವಾಗ ಪ್ರೀತಿಯ ನಿರೀಕ್ಷೆ ಮುಗಿದು ಬಿಡುತ್ತೋ ಆಗ ಜಗಳವೂ ನಿಂತು ಬಿಡುತ್ತದೆ. ಉಗುಳಿ ಬಿಡುವಷ್ಟು ಕಹಿ ಕೂಡ ಆಗಬೇಡಿ, ನುಂಗಿ ಬಿಡುವಷ್ಟು ಸಿಹಿ ಕೂಡ ಆಗಬೇಡಿ. ಸೋಲು ಒಂದು ಪಾಠವಿದ್ದಂತೆ, ಸುಧಾರಿಸಿಕೊಳ್ಳಲು ಒಂದು ಅವಕಾಶ ಕೊಡುತ್ತೆ. ಜೀವನದಲ್ಲಿ ನಾವು ಏನು ಇಷ್ಟಪಡುತ್ತೇವೋ ಅದು ಸರಳವಾಗಿ ಸಿಗೋದಿಲ್ಲ. ಜೀವನದ ಸತ್ಯ ಇನ್ನೊಂದಿದೆ, ನಾವು ಇಷ್ಟಪಡುವುದೆಲ್ಲ ಸರಳವಾಗಿರುವುದಿಲ್ಲ. ಎರಡು ರೀತಿಯ ಜನರಿರುತ್ತಾರೆ. ಒಬ್ಬರು ಒಂದು ಸಣ್ಣ ಕಷ್ಟ ಬಂದರೂ ಹೆದರಿ ಬಿಡುತ್ತಾರೆ. ಇನ್ನೊಬ್ಬರು ಎಷ್ಟೇ ಕಷ್ಟ ಬಂದರೂ ಯಾವಾಗಲೂ ಸಂತೋಷದಿಂದಲೇ ಇರುತ್ತಾರೆ. ಎಂಥ ಪರಿಸ್ಥಿತಿಯಲ್ಲೂ ತಮ್ಮ ಸ್ಥಿತಿಯನ್ನು ಕಳೆದುಕೊಳ್ಳುವುದಿಲ್ಲ. ಸಂಕಟದ ಸಮಯದಲ್ಲಿ ಧೈರ್ಯದಿಂದ ಇದ್ದರೆ ಜೀವನದ ಅರ್ಥ ಸಮಸ್ಯೆಯನ್ನೇ ಗೆದ್ದಂತೆ. ಮಧುರ ವಾಣಿಯೇ ಜಪ, ಮಧುರ ವಾಣಿಯೇ ತಪ. ಯಾರ ಸಂತೋಷವು ಬೇರೆಯವರ ಇಚ್ಛೆಗೆ ಅನುಸಾರವಾಗಿ ಬದಲಾಗುತ್ತೋ ಅವರೇ ನಿಜವಾದ ಬಡವರು. ಜೀವನದಲ್ಲಿ ಎಷ್ಟು ಶಾಂತವಾಗಿರುತ್ತಾರೋ ಅಷ್ಟೇ ಶಕ್ತಿಶಾಲಿಯಾಗುತ್ತೀರಿ. ಯಾಕಂದ್ರೆ ಕಬ್ಬಿಣವು ತನ್ನಗಾದ ಮೇಲೆ ಗಟ್ಟಿಯಾಗುತ್ತದೆ. ಸುಖದಲ್ಲಿ ದೇವರನ್ನು ಎಷ್ಟು ನೆನಪಿಸಿಕೊಳ್ಳುತ್ತೇವೋ ದುಃಖದಲ್ಲಿ ನೆನೆಯುವ ಹಕ್ಕು ಅಷ್ಟೇ ನಮಗಿದೆ. ಯಾರು ನಿಮ್ಮನ್ನು ಹೃದಯದಿಂದ ಮಾತನಾಡಿಸುತ್ತಾರೋ ಅವರಿಗೆ ಬುದ್ಧಿಯಿಂದ ಉತ್ತರ ಕೊಡಬೇಡಿ. ನೀವು ತುಂಬಾ ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ನಿರ್ಲಕ್ಷಿಸುತ್ತಾ ಇದ್ದರೆ, ಅವರು ಇನ್ನೂ ತನ್ನ ಹೃದಯದಲ್ಲಿ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರಿಂದ ನೀವು ಖಂಡಿತವಾಗಿಯೂ ಎರಡು ಸೂಚನೆಗಳನ್ನು ಪಡೆಯುತ್ತೀರಿ. ಯಾವುದೇ ಕೆಲಸವಿಲ್ಲದೆ ಇದ್ದರೂ ಮತ್ತೆ ಮತ್ತೆ ನಿಮ್ಮ ಎದುರು ಕಾಣಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಅಥವಾ ನೀವು ತುಂಬಾ ಇಷ್ಟಪಡುವ ಕೆಲಸವನ್ನೇ ಅವರು ಹೆಚ್ಚು ಮಾಡಲು ಪ್ರಯತ್ನಿಸುತ್ತಾರೆ.